ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಎವಿಡೆನ್ಸ್ ಇರುತ್ತೆ, ಅವ್ನು ಏನ್ ಮಾತಾಡಿದಾನೆ ಎಲ್ಲದಕ್ಕೂ ಪ್ರೂಫ್ ಇರುತ್ತೆ. ಅದ್ರ ಮೇಲೆ ಅವನೊಂದು ವಿಡಿಯೋ ಮಾಡಿರ್ತಾನೆ. ಬಟ್ ಆದ್ರೂ ಅವನ್ನ ಪೊಲೀಸರು ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡೋಕೆ 1 ವಾರ ಜೈಲಲ್ಲಿ ಇಡ್ತಾರೆ. ಆದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಲಕ್ಷ ಜನ ವುಮೆನ್ ಟ್ರಾಫಿಕ್ ಆಗಿದೆ, ಅದ್ರಲ್ಲೂ ಮೈನರ್ ವುಮೆನ್ ಟ್ರಾಫಿಕ್ ಆಗಿದೆ. ಬಟ್ ಯಾರು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಯಾರೇ ಏನು ಮಾಡಕ್ ಆಗ್ತಿಲ್ಲ. ದಟ್ ಇಸ್ ದ ಪವರ್ ಆಫ್ ಮನಿ. ಸೊ ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ಜನವರಿ 20, 1953 ನ್ಯೂಯಾರ್ಕ್ ಅಲ್ಲಿ ಒಬ್ಬ ಹುಡುಗ ಹುಡ್ತಾನೆ, ನೇಮ್ ಜೆಫ್ರಿ ಎಪ್ಸ್ಟೀನ್. ಸೊ ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದ ಒಬ್ಬ ಹುಡುಗ ಇವತ್ತು ಆಲ್ಮೋಸ್ಟ್ ಆಲ್ ವರ್ಲ್ಡ್ ವೈಡ್ ಎಲ್ಲಾರು ಎದುರಿಸ್ತಿದ್ದಾನೆ. ಅವನ್ ಬದುಕಿಲ್ಲ ಇವತ್ತು. ಆದ್ರೆ ಬಟ್ ಅವನು ಮಾಡಿರೋ ಒಂದೊಂದು ಎವಿಡೆನ್ಸ್ ವಿಡಿಯೋ ಇಡೀ ವರ್ಲ್ಡ್ ವೈಡ್ ಯಾರ್ಯಾರು ಜಗತ್ತಲ್ಲಿ ನಾನ್ ದೊಡ್ಡವನು, ನಾನು ಅದು ಇದು, ಈವನ್ ಅಮೆರಿಕದ ಪ್ರೆಸಿಡೆಂಟ್ Donald Trump was 16, 17, 14 years old. This is me. This was me. This is me when I met Jeffrey Epstein. This is me when I met Jeffrey Epstein. ಎಪ್ಸ್ಟೀನ್ ಅವನು ಎಲ್ಲಾರ ತರನು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಲೇ ಹುಡ್ತಾನೆ. ಬಟ್ ಆದ್ರೆ ಅವನು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ವೀಕ್ ಇರ್ತಾನೆ. ಬಟ್ ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಅಲ್ಲಿ ಮಾತ್ರ ಸ್ಟ್ರಾಂಗ್ ಇರ್ತಾನೆ. ಅವನು ಇಂಜಿನಿಯರಿಂಗ್ ಡಿಗ್ರಿನ ಡ್ರಾಪ್ ಔಟ್ ಮಾಡ್ತಾನೆ. ಸೊ ಅವ್ನ ಅದನ್ನ ಪಾಸ್ ಮಾಡಲ್ಲ, ಬಸ್ ಫೇಕ್ ಸರ್ಟಿಫಿಕೇಟ್ ನ ಕೊಟ್ಟು ಒಂದು ಸ್ಕೂಲಲ್ಲಿ ಪಾಠ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಎಸ್, ಈ ಸ್ಟಾರ್ಟೆಡ್ ಇನ್ ಡಾಲ್ಟನ್ ಸ್ಕೂಲ್ ಇನ್ ನ್ಯೂಯಾರ್ಕ್. ಈಸ್ ಬಾರ್ನ್ ಇನ್ ನ್ಯೂಯಾರ್ಕ್. ಅದಕ್ಕೋಸ್ಕರ ನೀವು ಅಲ್ಲಿರೋ ಅಕ್ಕಪಕ್ಕದಲ್ಲೇ ಹುಡುಕಿ ಅಕ್ಕಪಕ್ಕದಲ್ಲೇ ಸರ್ಚ್ ಮಾಡಿ ಸೊ ಡಾಲ್ಟನ್ ಸ್ಕೂಲ್ ಇನ್ ನ್ಯೂಯಾರ್ಕ್ ಅನ್ನೋ ಸ್ಕೂಲ್ಗೆ ಮ್ಯಾಥ್ಸ್ ಟೀಚರ್ ಆಗಿ ಸೇರ್ಕೋತಾನೆ, ಅಂದ್ರೆ ಪ್ರೊಫೆಸರ್ ಆಗಿ ಸೇರ್ಕೋತಾನೆ. ಬಟ್ ಸ್ಟಾರ್ಟಿಂಗ್ 1 ವರ್ಷ 6 ತಿಂಗಳು ಕರೆಕ್ಟ್ ಆಗಿ ಹೋಗುತ್ತೆ. ಅದಾದ್ಮೇಲೆ ದೇ ಫೈನಲಿ ಕ್ಯಾಚ್ ಇವ್ನು ಫೇಕ್ ಡಿಗ್ರಿ ತಗೊಂಡ್ ಬಂದಿದ್ದಾನೆ, ಸೊ ಇವ್ನು ಟೀಚರ್ ಆಗಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅವನ್ನ ಕೆಲಸದಿಂದ ಕಿತ್ತಾಕ್ತಾರೆ. ಅಟ್ ದಿ ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಅವನು ಫೈನಾನ್ಷಿಯಲ್ ಅಡ್ವೈಸರ್ ಆಗ್ತಾನೆ, ಐಲ್ಯಾಂಡ್ ಗಳು ತಗೋತಾನೆ, ಕಾರ್ ತಗೋತಾನೆ, ಪ್ರೈವೇಟ್ ಜೆಟ್ ತಗೋತಾನೆ. ಎಲ್ಲಾನು ಅಟ್ ದಿ ಸ್ಮಾಲ್ ಅಮೌಂಟ್ ಆಫ್ ಟೈಮ್, ಅಂದ್ರೆ 6 ತಿಂಗಳಷ್ಟರಲ್ಲೇ ಎಲ್ಲಾನು ಇದೆಲ್ಲ ಮಾಡ್ತಾರೆ. ಬಟ್ ಇದುವರೆಗೂ ಅವ್ನು ಯಾವ್ಯಾವ ತರ ಅದೆಲ್ಲ ತಕೊಂಡ ಏನ್ ತಕೊಂಡ ಅಂತ ಎಲ್ಲೂ ಲೀಗಲ್ ಆಗಿ ಎಲ್ಲೂ ಬಿಟ್ಟಿಲ್ಲ ಅದನ್ನ. ಫೈನಲಿ 1998 ಇವನೊಂದು ಐಲ್ಯಾಂಡ್ ಪರ್ಚೇಸ್ ಮಾಡ್ತಾನೆ. 75 acres ಆಫ್ ಐಲ್ಯಾಂಡ್, $7 to $8 million ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಾನೆ. ಹೇಗ್ ಪರ್ಚೇಸ್ ಮಾಡೋದು, ಅವನ ಅಮೌಂಟ್ ಹೇಗ್ ತಕೊಂಡ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಸೊ ಐಲ್ಯಾಂಡ್ ಹೊರಗಡೆಯಿಂದ ನೋಡಕ್ಕೆ ಸುಂದರವಾಗಿರುತ್ತೆ. ಸೊ ಆ ಐಲ್ಯಾಂಡ್ ಅಲ್ಲಿ ಜಿಮ್ ಇರುತ್ತೆ, ಎಲಿಪ್ಯಾಡ್ ಇರುತ್ತೆ, 2-3 ಹೌಸ್ಗಳು ಇರುತ್ತೆ. ಬಟ್ ಅದು ಸಖತ್ ಪ್ರೈವೇಟ್ ಆಗಿರುತ್ತೆ ಅಂಡ್ ಐಸೋಲೇಟೆಡ್ ಆಗಿರುತ್ತೆ. ಅಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಬಟ್ ಅವನಲ್ಲಿ ಶ್ರೀಮಂತರಿಗೆ, ದೊಡ್ಡವ್ರಿಗೆ, ಅವ್ರಿಗೆ, ಇವ್ರಿಗೆ, ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟರ್ಗೆ ಮಾತ್ರ ಪಾರ್ಟಿಗಳನ್ನ ಅರೇಂಜ್ ಮಾಡ್ತಾ ಇರ್ತಾನೆ. ಸೊ ಇದ್ರಲ್ಲಿ ಬರೋ ಹೆಸರುಗಳು ಏನಾದ್ರು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎಷ್ಟೊಂದ್ ಜನ ನಿಮ್ ಮೋಟಿವೇಶನ್ ಆಗಿ ಇಟ್ಕೊಂಡಿರೋರು, ಬಟ್ ನೀವು ಅವ್ರ ತರ ಹೋಗ್ಬೇಕು ಅನ್ಕೊಂಡಿರೋರು ಎಲ್ಲರೂ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ ಚೈಲ್ಡ್ ಟ್ರಾಫಿಕಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. $7.8 million ಕೊಟ್ಟು ಲಿಟಲ್ ಸೈಂಟ್ ಜೇಮ್ಸ್ ಅನ್ನೋ ಒಂದು ಐಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಅಂಡ್ ಆ ಐಲ್ಯಾಂಡ್ ಅರೌಂಡ್ 75 acres ಇರುತ್ತೆ. ಸೊ ಹೊರಗಡೆ ಜನರೆಲ್ಲ ಅದನ್ನ ಪೀಡೋಫೈಲ್ ಐಲ್ಯಾಂಡ್ ಅಂತ ಕರೀತಾ ಇರ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಪೀಡೋಫೈಲ್ ಐಲ್ಯಾಂಡ್ ಅಂದ್ರೆ ಎಲ್ಲ ವುಮೆನ್ ಟ್ರಾಫಿಕಿಂಗ್, ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆನೇ ಇರುತ್ತೆ. ಬಟ್ ಅದು ಎಲ್ಲೂ ಅದ್ರ ಸುತ್ತ ಸೆಕ್ಯೂರಿಟಿ ಯಾವ ತರ ಇರುತ್ತೆ ಅಂದ್ರೆ ಯು ಕ್ಯಾನಾಟ್ ರೀಚ್ ದ ಬಾರ್ಡರ್ ಆಲ್ಸೋ. ಬಾರ್ಡರ್ನು ರೀಚ್ ಮಾಡಕ್ಕಾಗಲ್ಲ ಅಷ್ಟೊಂದ್ ದಿನ. ಇತ್ತೀಚೆಗೆ ಯಾವಾಗ ಎಪ್ಸ್ಟೀನ್ ಫೈಲ್ಸ್ಗಳು ರಿಲೀಸ್ ಆಗಕ್ ಸ್ಟಾರ್ಟ್ ಆಗ್ತಿದೆ ಅವಾಗ ಎಷ್ಟೊಂದ್ ಜನ ಯೂಟ್ಯೂಬರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹತ್ರ ಹೋಗಕ್ ಟ್ರೈ ಮಾಡಿದ್ದಾರೆ. ಬಟ್ ಎಷ್ಟೊಂದ್ ಜನ ಇದಾಕಿರೋದನ್ನ ಪೋಸ್ಟ್ ಮಾಡಿದ್ದಾರೆ, ಅವರೆಲ್ಲ ನಮ್ಗೆ ಫಾಲೋ ಮಾಡ್ತಿದ್ದಾರೆ, ಆ ತರ ಈ ತರ ಅಂತ. ದ ರಿಯಲ್ ಸ್ಟೋರಿ ಬಿಗಿನ್ಸ್ ಫ್ರಮ್ ಹಿಯರ್. ಇಲ್ಲಿವರೆಗೂ ಹೇಳಿದ್ ಏನಿತ್ತು ಅದು ಎಪ್ಸ್ಟೀನ್ ನ ನಾರ್ಮಲ್ ದಿನ ಮತ್ತೆ ಅವನ್ ಲೈಫ್ ಸ್ಟೈಲ್ ಏನಿತ್ತು ಅದಾಯ್ತು. ಬಟ್ ಇಲ್ಲಿಂದ ಏನ್ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಕೇಳಿ. ಇನ್ ಮಾರ್ಚ್ 2005 ರಾಯಲ್ ಪ್ಲಾನ್ ಬೀಚ್ ಹೈಸ್ಕೂಲ್ ಇಂದ ಒಂದು ಹುಡುಗಿ ಮತ್ತೆ ಅವ್ರ ಅಪ್ಪ ಅಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಕಂಪ್ಲೇಂಟ್ ಏನಂತ ಅಂದ್ರೆ ಅವಳು ಕ್ಲಾಸ್ಮೇಟ್ ಒಬ್ರು ಹೇಳಿರ್ತಾರೆ, ಅಲ್ಲೊಬ್ಬ ರಿಚ್ ಪರ್ಸನ್ ಇದ್ದಾನೆ, ಅವ್ನಿಗೆ ಏನಾದ್ರು ನೀನು ಮಸಾಜ್ ಮಾಡಿದ್ರೆ ಅವನು ನಿನಗೆ $200 to $300 ಕೊಟ್ಟಿರ್ತಾನೆ ಅಂತ.
ಬಟ್ ಅವ್ರ ಕ್ಲಾಸ್ಮೇಟ್ ಹೇಳಿದ್ರು ಅಂತ ಆ ಹುಡುಗಿ ಹೋಗಿ ಮಸಾಜ್ ಮಾಡಿರ್ತಾಳೆ, ಬೇರೆ ಯಾರಿಗೂ ಅಲ್ಲ, ದ ರಿಚ್ ಪರ್ಸನ್ ಇಸ್ ಎಪ್ಸ್ಟೀನ್. ಸೊ ಅವ್ರ ಅಪ್ಪ ಅಮ್ಮಗೆ ಹುಡುಗಿ ಬಂದು ಈ ತರ ಆಗ್ತು ಅಂತ ಹೇಳ್ತಾಳೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ ಎಪ್ಸ್ಟೀನ್ ಹುಡುಗಿನ ಏನ್ ಮೀಟ್ ಮಾಡಿರ್ತಾನೆ, ಬರೀ ಒಂದ್ ಟವಲ್ ಅಲ್ಲಿ ಮೀಟ್ ಮಾಡಿರ್ತಾನೆ, ಓನ್ಲಿ ಟವಲ್ ಹಾಕೊಂಡ್ ಬಂದಿರ್ತಾನೆ ಮಸಾಜ್ಗೆ. ಸೊ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಸೊ ಹುಡುಗಿಗೆ ನಿನ್ಗೆ ಅಡ್ವೈಸ್ ಮಾಡಿದ್ ಯಾರು ಅಂತ ಕೇಳಿದಾಗ ಸೊ ಅವಳು ಆ ಹುಡುಗಿನ ಕೇಳ್ತಾಳೆ. ಅದೇ ತರ ಆ ಹುಡುಗಿನ ಕೇಳಿದಾಗ ಇನ್ನೊಂದು ಹುಡುಗಿ ಹೇಳ್ತಾಳೆ. ಅದೇ ತರ ಒಬ್ಳು ಕೇಳ್ದಾಗ ಇನ್ನಿಬ್ರು, ಒಬ್ಳು ಕೇಳ್ದಾಗ ಇನ್ನಿಬ್ರು, ಒಬ್ಳು ಕೇಳ್ದಾಗ ಇನ್ನಿಬ್ರು, ಒಳ್ಳೆ ಟ್ರೀ ತರ ಬೆಳ್ಕೊಂಡು ಹೋಗುತ್ತೆ ಇದು. ಸೊ ಫೈನಲಿ ಅಲ್ಲಿ ಸಿಕ್ಕಿದ್ದು ಲಾಸ್ಟ್ ಅಲ್ಲಿ ಪೊಲೀಸರು 34 ವಿಕ್ಟಿಮ್ಸ್ ಇರ್ತಾರೆ. ಅಂದ್ರೆ 34 ವುಮೆನ್ಸ್ ಅಂತ ಹೇಳ್ಬಾರ್ದು, 34 ಚೈಲ್ಡ್ ಟ್ರಾಫಿಕಿಂಗ್ ಮಾಡಿರ್ತಾನೆ. ಅವ್ನು ಏನ್ ಮಾಡಿರ್ತಾನೆ, 34 ಮಕ್ಳ ಹತ್ರನೇ ಮಾಡಿರ್ತಾನೆ. ಸೊ ಅದೇ ತರ ಹುಡ್ಕೊಂಡೋಗ್ದ ಒಂದ್ರಿಂದ ಎರಡು ಅದೇ ತರ ಬೇಜಾನ್ ಸಿಗುತ್ತೆ. ಫೈನಲಿ ದೇ ಫೌಂಡ್ 34 ವಿಕ್ಟಿಮ್ಸ್ ನ ಸಿಗ್ತಾರೆ. ಸೊ ಅದಾದ್ಮೇಲೆ 34 ವಿಕ್ಟಿಮ್ ಹತ್ರನು ಸೇಮ್ ಎಪ್ಸ್ಟೀನ್ ಏನ್ ಮಾಡಿರ್ತಾನೆ ಅಂದ್ರೆ ಮಸಾಜ್ಗೆ ಅಂತ ಕರ್ಕೊಂಡಿರ್ತಾನೆ. ಸೊ ಟವಲ್ ಅಲ್ಲಿ ಇರ್ತಾನೆ. ಸೊ ಇವ್ನು ಬರೀ ಮಸಾಜ್ ಮಾಡಿಸ್ಕೊಂಡಿರಲ್ಲ, ಈ ಆಲ್ಸೋ ರೇಪ್ ದೆಮ್. July 27, 2006 ಆಫ್ಟರ್ 1.5 year ಅಂದ್ರೆ ಮಾರ್ಚ್ 2005 ಅಲ್ಲಿ ಏನ್ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ, ಅದಾಗಿ 1.5 ವರ್ಷ ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾನೆ. ಅಂದ್ರೆ 1.5 ವರ್ಷ ಅವರು ಹುಡುಕ್ತಾರೆ ಎಲ್ಲೂ ಸಿಕ್ಕಿರಲ್ಲ. ಬಟ್ ಅವನೊಂದು ಪ್ರೈವೇಟ್ ಐಲ್ಯಾಂಡ್ ಅಲ್ಲಿ ಇರ್ತಾನೆ. ಬಟ್ ಇವ್ರು ಪೊಲೀಸರು ಹೋಗವನ್ನ ಅರೆಸ್ಟ್ ಮಾಡಿರಲ್ಲ. ಸೊ ಹಿಂಗೆ ವಿಕ್ಟಿಮ್ ನೋಡ್ಕೊಂಡು 34 ವಿಕ್ಟಿಮ್ ಸಿಕ್ಕಿರ್ತಾರೆ. ಸೊ ಅವನ್ಗೆ ಪೊಲೀಸರಿಗೆ 34 ವಿಕ್ಟಿಮ್ ಸಿಕ್ಕಿರ್ತಾರೆ. ಫೈನಲಿ ಜುಲೈ 2006 ಅಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. He led me up a staircase and we made a right into Jeffrey's room and Jeffrey laying naked on the massage table. ಅವನ ಮೇಲೆ ಹಾಕಿದ ಚಾರ್ಜ್ ವುಮೆನ್ ಪ್ರಾಸ್ಟಿಟ್ಯೂಷನ್ ಅಂಡ್ ಚೈಲ್ಡ್ ಟ್ರಾಫಿಕಿಂಗ್. June 30, 2008 ಅಂದ್ರೆ ಜುಲೈ 27, 2006 ಅಲ್ಲಿ ಅವನ್ನ ಅರೆಸ್ಟ್ ಮಾಡಿರ್ತಾರೆ. ಬಟ್ June 30, 2008 ವರ್ಗು ಅವನು ನಾನು ಈ ತರ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಎಲ್ಲೂ ಒಂದು ಸಾಕ್ಷಿನೂ ಬಿಡ್ದಂಗೆ ಅವನು ಎಲ್ಲಾನು ಮುಚ್ಚಿಕ್ಕಿರ್ತಾನೆ. ಬಟ್ ಅದಾದ್ಮೇಲೆ ಅವನ್ಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಅವನೇ ಅರೆಸ್ಟ್ ಆಗ್ತಾನೆ. 2008 ಅಲ್ಲಿ ನಾನು ಜೈಲ್ಗೆ ಹೋಗಕ್ ಅಗ್ರಿ ಮಾಡ್ತೀನಿ ಅಂತ ಅರೆಸ್ಟ್ ಆಗ್ತಾನೆ ಅವನು. ನೀವೇನಾದ್ರು ಅವ್ನು ಮಾಡ್ತಾ ಇದ್ದಿದ್ದು ವುಮೆನ್ ಟ್ರಾಫಿಕಿಂಗ್ ಮತ್ತೆ ಚೈಲ್ಡ್ ಪ್ರಾಸ್ಟಿಟ್ಯೂಷನ್ಗೆ ಎಷ್ಟು ವರ್ಷ ಕೊಟ್ಟಿರ್ಬೋದು ಅಂದ್ರೆ ಜೈಲ್ ಶಿಕ್ಷೆ ಓನ್ಲಿ 13 months ಅಂದ್ರೆ 13 ತಿಂಗಳು ಅಷ್ಟೇ ಅವನಿಗೆ ಶಿಕ್ಷೆ ಕೊಟ್ಟಿರೋದು. ಆ 13 ತಿಂಗಳಲ್ಲಿ ಅವನಿಗೆ ಯಾವ್ಯಾವ ತರ ಇದ್ ಕೊಟ್ಟಿದ್ರು ಅಂದ್ರೆ ಫ್ರೀ ಕೊಟ್ಟಿದ್ರು ಅಂದ್ರೆ ನೀನ್ ನೈಟ್ ಮಾತ್ರ ಬಂದ್ ಮಲ್ಕೋಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೇಕಾದ್ರೆ ಔಟಿಂಗ್ ಹೋಗು, ಎಲ್ಲಾದ್ರೂ ಹೋಗು, ಆತರ ಎಲ್ಲ ಹೇಳಿರ್ತಾರೆ. ಅಲ್ಲ ಗುರು, ಅವನು ವುಮೆನ್ ಟ್ರಾಫಿಕಿಂಗ್ ಮತ್ತೆ ಚೈಲ್ಡ್ ಪ್ರಾಸ್ಟಿಟ್ಯೂಷನ್ ಎಲ್ಲ ಮಾಡ್ತಾ ಇದ್ದಾನೆ. ಬಟ್ ಅವನ್ಗೆ ಸಿಕ್ಕಿದ್ದು ಜೈಲ್ದು ಶಿಕ್ಷೆ ಎಷ್ಟು ಅಂದ್ರೆ ಓನ್ಲಿ 13 months ಅಂದ್ರೆ 13 ತಿಂಗಳುಗಳು ಮಾತ್ರ ಅವನ್ಗೆ ಜೈಲಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಅದ್ರಲ್ಲೂ ಏನೇನ್ ಫ್ರೀ ಕೊಟ್ಟಿದ್ರು, ಫೆಸಿಲಿಟೀಸ್ ಕೊಟ್ಟಿದ್ರು ಅಂದ್ರೆ ಅವನು ವಾರದಲ್ಲಿ 6 ದಿನ ಹೊರಗಡೆ ಹೋಗ್ಬೋದಿತ್ತು. ಅಂದ್ರೆ ಒಂದೇ ದಿನ ಪೂರ್ತಿ ಜೈಲಲ್ಲಿ ಕಳಿಬೇಕಿತ್ತು. ಅಂಡ್ ದೆನ್ ನೆಕ್ಸ್ಟ್ ಏನು ಅಂದ್ರೆ ಅವನು ಬೆಳಗ್ಗೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಅವ್ನು ಪ್ರೈವೇಟ್ ಆಫೀಸ್ಗೆ ಹೋಗಿದ್ದು, ಹೊರಗಡೆ ಎಲ್ಲ ಔಟಿಂಗ್ ತಿರ್ಗಾಡ್ಕ್ ಹೋಗೋದು, ನೈಟ್ ಮಾತ್ರ ಬಂದು ಜೈಲಲ್ಲಿ ಸೈನ್ ಹಾಕ್ಬಿಟ್ಟು ಇರ್ಬೇಕು ಅಂತ ಮಾತ್ರ ಹೇಳಿರ್ತಾರೆ. ಬಟ್ ಅಂಡ್ ದ ಕೋರ್ಟ್ ಅಲ್ಲಿ ಡಿಕ್ಲೇರ್ ಏನ್ ಮಾಡಿರ್ತಾರೆ ಅಂದ್ರೆ ಮೈನರ್ ಕೇಸ್ ಅಂತ ಮಾತ್ರ ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ ಪುಟ್ಟ ಕೇಸ್ ಇದು ಅಂತ ಡಿಕ್ಲೇರ್ ಮಾಡ್ತಾರೆ. ಅವ್ನು ಮಾಡಿರೋದು ವುಮೆನ್ ಟ್ರಾಫಿಕಿಂಗ್ ಮತ್ತೆ ಚೈಲ್ಡ್ ಪ್ರಾಸ್ಟಿಟ್ಯೂಷನ್ ಚಿಕ್ಕ ಕೇಸ್ ಇದು, ಏನು ಮಾಡಬೇಡ ನೀನ್ ಅಲ್ಲಿರುವಂತ ಬರೀ 13 ತಿಂಗಳು ಮಾತ್ರ ಅವ್ನಿಗೆ ಜೈಲ್ ಇರ್ತಾರೆ. ದಿಸ್ ಇಸ್ ದ ಪವರ್ ಆಫ್ ಮನಿ ಅಂಡ್ ಬಿಸ್ನೆಸ್ ಮೈಂಡ್. ಆಯ್ತಪ್ಪ, ಈ ಕೇಸ್ ಎಲ್ಲ ಏನು ಕೋರ್ಟು ಮೈನರ್ ಕೇಸು ಅದು ಇದು ಅಂತೆಲ್ಲ ಆಯ್ತು. ಅದಾದ್ಮೇಲೆ ಆಫ್ಟರ್ 2009 ಒಬ್ಳು ಜರ್ನಲಿಸ್ಟ್ ಜೆಲಿ ಕ್ನಿಫ್ ಬಾರ್ನ್ ಅನ್ನೋಳು ಒಬ್ಳು ಏನ್ ಜೆಲಿ ಇದ್ದಾಳು. ಸೊ ಅವಳು ಎಪ್ಸ್ಟೀನ್ಸ್ ಫೈಲ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ನ ಹುಡ್ಕೊಂಡು ಎಲ್ಲ ರೀಡ್ ಮಾಡ್ಕೊಂಡು 2009 ಯಾವಾಗ ಒಂದು ಸೀಲ್ ಆಗ್ತಾನೆ ಅವಾಗಿಂದ ಸ್ಟಾರ್ಟ್ ಮಾಡ್ತಾಳೆ ಅವಳು ಏನೇನ್ ಸರ್ಚ್ ಮಾಡ್ಕೊಂಡು ಎಲ್ಲ ಸರ್ಚ್ ಮಾಡ್ಕೊಂಡು. ಅಂಡ್ 2018 ಅಲ್ಲಿ ಅವಳು ಫೈಲ್ ನ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅಂದ್ರೆ ಪಬ್ಲಿಕ್ ಆಗಿ ಏನೇನಿದೆ, ಅವಳು ಏನೇನ್ ಡಾಕ್ಯುಮೆಂಟ್ ಮಾಡಿರ್ತಾಳೆ ಎಲ್ಲಾನು 2018 ಅಲ್ಲಿ ರಿಲೀಸ್ ಮಾಡ್ತಾಳೆ, ಪಬ್ಲಿಕ್ ಗೆ ರಿಲೀಸ್ ಮಾಡ್ತಾಳೆ. ಆ ರಿಪೋರ್ಟ್ ಅಲ್ಲಿ 1 ಹುಡುಗಿ ಅಲ್ಲ, 2 ಹುಡುಗಿ ಅಲ್ಲ, 3 ಹುಡುಗಿ ಅಲ್ಲ, 100 ಜನಕ್ಕಿಂತ ಹೆಚ್ಚು ಜನ ಹುಡುಗಿನ ಅವನು ರೇಪ್ ಮಾಡಿರ್ತಾನೆ. ಅಂಡ್ ಅವಳ ಆ ಬುಕ್ಗೆ ಪ್ರಿವಿಷನ್ ಆಫ್ ಜಸ್ಟಿಸ್ ಅನ್ನೋ ಒಂದು ಟೈಟಲ್ ಕೊಟ್ಟು ಬುಕ್ ರಿಲೀಸ್ ಮಾಡ್ತಾಳೆ. ಅವಳ ಹತ್ರ 80 ಜನ ಹುಡುಗಿನ ಲಿಸ್ಟ್ ಮಾಡಿರ್ತಾಳೆ. ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಯಾರ್ಯಾರು ಏನೇನು ಅವ್ನು ಯಾರ್ಯಾರು ಮಾಲಿಶ್ ಮಾಡಿರ್ತಾನೆ ಅದೆಲ್ಲ 80
ವುಮೆನ್ಸ್ ಬರ್ದಿರ್ತಾನೆ. ಅಂಡ್ ಅದ್ರಲ್ಲಿ ಅವಳು 8 ಜನ ವುಮೆನ್ಸ್ದು ಲೈವ್ ಇಂಟರ್ವ್ಯೂ ತಗೊಂಡು ಅದ್ರದ್ದು ಡಾಕ್ಯುಮೆಂಟ್ಸ್ ಮಾಡ್ತಾಳೆ. ಸೊ ಕೋರ್ಟ್ಗೆ ಇದೆಲ್ಲ ಅವಳು ಜೂಲಿಯನ್ ಒಬ್ಳು ಕೊಟ್ಟು ಅವನ್ ಎಗೇನೆಸ್ಟ್ ಒಂದ್ ಕೇಸ್ ಹಾಕ್ತಾಳೆ. ಇದೆಲ್ಲ ನಡೀತಿದೆ, ನೀವೇನ್ ಮಾಡ್ತಿದ್ದೀರಾ ಅಂತ. ಬಟ್ ಅವನು 2008 ಅಲ್ಲೇ ಅಷ್ಟು ಪವರ್ ಇತ್ತು. ಅದಾದ 10 ವರ್ಷಕ್ಕೆ ಬಿಡ್ತಾನೆ. ಆಲ್ಮೋಸ್ಟ್ ಆಲ್ ಎಲ್ಲ ಬಿಸ್ನೆಸ್ ಮೆನ್ಸ್, ಪ್ರೆಸಿಡೆಂಟ್ಸ್ ಎಲ್ಲರ ಜೊತೆನೂ ಒಂದು ಲಿಂಕ್ ಇರುತ್ತೆ. ಅದೆಲ್ಲ ಅದೊಂದು ಎಪ್ಸ್ಟೀನ್ ಏನೋ ಐಲ್ಯಾಂಡ್ ಅಲ್ಲಿ ಮಾಡಿರ್ತಾನೆ. ಸೊ ಒಬ್ರೊಬ್ರನ್ನೇ ನಾನು ಹೆಸರನ್ನ ರಿವೀಲ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಈ ಕೋರ್ಟ್ ಕೇಸ್ ಮತ್ತೆ ಅವ್ನ ಹೆಂಗ್ 2018 ಅಲ್ಲಿ ಯಾವ ಮಂತು ಅಂತ ಕ್ಲಾರಿಟಿ ಆಗಿ ಗೊತ್ತಿಲ್ಲ. ಬಟ್ ಅವಳ ಕೇಸ್ ನ ರಿಜಿಸ್ಟರ್ ಮಾಡ್ತಾಳೆ. ಅದಾಗಿ ಜುಲೈ 6, 2019ಗೆ ಮತ್ತೆ ಅವನ ಸೆಕೆಂಡ್ ಮೇಲೆ ವುಮೆನ್ ಟ್ರಾಫಿಕಿಂಗ್ ಅಂತ ಕೇಸ್ ಹಾಕ್ಬಿಟ್ಟು ಅವನ್ನ ಅರೆಸ್ಟ್ ಮಾಡ್ತಾರೆ. ಜುಲೈ 18, 2019 ಅವನ್ಗೆ ಬೇಲ್ ಕೊಡ್ಬೇಕು ಅಂತ ಎಷ್ಟೊಂದು ಬಿಸ್ನೆಸ್ ಮ್ಯಾನ್ಗಳು ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ. ಬಟ್ ಅವಳು ಮಾಡಿದ ರಿಪೋರ್ಟು ಎಲ್ಲ ನೋಡಿದ್ರೆ ಅವನ್ಗೆ ಬೇಲ್ ಕೊಡೋಕೆ ಆಗ್ತಾ ಇರಲ್ಲ. ಆಲ್ರೆಡಿ ಜನರು ಎಲ್ಲ ರೊಚ್ಚಿದ್ದಿರ್ತಾರೆ ಇದೆಲ್ಲ ಮಾಡಿರೋದು ನೋಡಿ. ಬಟ್ ಅವ್ರ ಎಲ್ಲಾ ಫೈಲ್ಸ್ ಈಗೇನ್ ರಿಲೀಸ್ ಆಗಿದೆ, ಡೊನಾಲ್ಡ್ ಟ್ರಂಪ್ ಇವನ್ ಮೋದಿದು ಎಲ್ಲಾನು ರಿಲೀಸ್ ಆಗಿರಲ್ಲ. ಬಟ್ ಅವಳು ಏನ್ ಮಾಡಿರ್ತಾಳೆ ಅಂದ್ರೆ ಬರೀ ಡಾಕ್ಯುಮೆಂಟ್ಸ್ ಗಳು ಮಾಡಿರ್ತಾಳೆ ಅಂಡ್ ಲೈವ್ ಸ್ಟೇಟ್ಮೆಂಟ್ ಗಳು ತಗೊಂಡಿರ್ತಾಳೆ. ಸೊ ಏನ್ ಮಾಡುತ್ತೆ, ಜುಲೈ 18, 2019 ಅಲ್ಲಿ ಅವ್ನ್ ಬೇಲ್ ಕೇಳ್ತಾರೆ. ಕೋರ್ಟ್ ಅದನ್ನ ನಾವು ಡಿಕ್ಲೇರ್ ಮಾಡಲ್ಲ ಇದನ್ನ, ಸೊ ಬೇಲ್ ಇಲ್ಲ ಅಂತ. Financier Jeffrey Epstein is dead. Epstein took his own life while he was behind bars facing charges of sex trafficking. August 10, 2019 ಏನ್ ಕೋಇನ್ಸಿಡೆನ್ಸ್ ಅಂದ್ರೆ ಅವನು ಎಪ್ಸ್ಟೀನ್ ಜೈಲ್ ಒಳಗೆ ನೇಣು ಹಾಕೊಂಡು ಸತ್ತೋಗಿರ್ತಾನೆ. ಬಟ್ ಅಲ್ಲಿ CC ಕ್ಯಾಮ್ರಾ ಆಫ್ ಆಗಿರುತ್ತೆ ಅಂಡ್ ಜೈಲರ್ ಇರಲ್ಲ. ಅಂಡ್ ದೆನ್ ಯಾರು ಇರ್ಬೇಕು ಯಾರು ಇರಲ್ಲ. ಇವನು ಒಬ್ನೇ ಪ್ರೈವೇಟ್ ಆಗಿರ್ತಾನೆ ಅಂಡ್ ಜೈಲೇ ಇರ್ತಾನೆ. ಬಟ್ ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಇದ್ರ ಮೇಲೆ ಯಾವ ಇನ್ವೆಸ್ಟಿಗೇಷನ್ ಇರಲ್ಲ, CC ಕ್ಯಾಮ್ರಾ ಆನ್ ಇರಲ್ಲ, ಏನಿರಲ್ಲ. ಅವ್ನ್ ಅಷ್ಟು ಬಿಸ್ನೆಸ್ ಮ್ಯಾನ್ಗಳು ಏನ್ ಮಾಡಿರ್ತಾರೆ, ಅದ್ ಎಲ್ಲಾ ಸಪೋರ್ಟ್ ಇರುತ್ತೆ. ಬಟ್ ಜೈಲಲ್ಲಿ ಒಂದು CC ಕ್ಯಾಮ್ರಾ ಇರಲ್ಲ. ಬಟ್ ಅವ್ನು ಇದುವರೆಗೂ ಹೇಗ್ ಸತ್ತ ಅಂತ ಎಲ್ಲೂ ಹೇಳಿಲ್ಲ. ಅಫಿಷಿಯಲ್ ಸ್ಟೇಟ್ಮೆಂಟ್ ಸೂಸೈಡ್ ಮಾಡ್ಕೊಂಡು ಸತ್ತ ಅಂತ ಹೇಳಿದ್ದಾರೆ. ಬಟ್ ಇದರಿಂದ ಅದೆಷ್ಟು ಜನ ಬಿಸ್ನೆಸ್ ಮ್ಯಾನ್ದು ಯಾರ್ಯಾರ ಕೈವಾಡ ಇದೆ ಅಂತ ನಮಗಂತೂ ನೀಟಾಗಿ ಗೊತ್ತಿಲ್ಲ, ಎಲ್ಲೂ ಲೀಕ್ ಮಾಡಿಲ್ಲ. ಇದು ಆರ್ಡಿನರಿ ಸೂಸೈಡ್ ಅಂತ ಅನ್ಸೋದಿಲ್ಲ. ಬಟ್ ಸೂಸೈಡ್ ಆಗಿತ್ತು ಅಂದ್ರೆ ಅವನ್ ಜೈಲಲ್ಲೇ ಯಾಕೆ ಸೂಸೈಡ್ ಅಷ್ಟು ಪವರ್ ಇತ್ತು, ಅಷ್ಟು ಮನಿ ಇತ್ತು, ಸೂಸೈಡ್ ಯಾಕೆ ಮಾಡ್ಕೊಳಕ್ ಹೋಗ್ತಾನೆ? ಅದು ಅವ್ನ್ ಸೂಸೈಡ್ ಮಾಡ್ಕೊಳ್ಳೋ ಟೈಮಲ್ಲಿ ನೋಡಿ CC ಕ್ಯಾಮ್ರಾ ಆನ್ ಇರಲ್ಲ ಅಂಡ್ ಜೈಲರ್ ಇಲ್ಲ, ಜೈಲಲ್ಲಿ ಕೂಡ ಯಾರು ಇರಲ್ಲ. ಆ ಟೈಮಲ್ಲಿ ಸೂಸೈಡ್ ಮಾಡ್ಕೊತಾನೆ. ಸೊ ಇದು ಕೇಸಲ್ಲಿ ಮೇನ್ ಪಾಯಿಂಟ್ ಆಗಿ ಉಳ್ಕೊಳ್ಳುತ್ತೆ. ಅಂಡ್ ಇದುವರೆಗೂ ಎಲ್ಲೂ ರಿವೀಲ್ ಕೂಡ ಮಾಡಿಲ್ಲ ಅವನ್ ಹೇಗ್ ಸತ್ತ ಅಂತ. Was released by the Department of Justice to prove that no one entered Epstein's cell before he was found dead, and that he really did take his own life. It's pretty boring stuff. Democrat hoax that never